ಪ್ರೀತಿಯ ಕರ್ನಾಟಕ ಮಹಾಜನತೆಗೆ ಎಸ್ ಮಿಟಿಯ ನಾಯಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಬಹಳ ವರ್ಷದಿಂದ ಕಾಯ್ತಿರುವ ಉದ್ಯೋಗ ಆಕಾಂಕ್ಷಿಗಳು ಬಹಳ ವರ್ಷದಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಇತ್ತೀಚೆಗೆ 56,000 ಉದ್ಯೋಗ ತಗೋಬೇಕಂತ ಹೇಳಿ ಸರ್ಕಾರ ಆದೇಶ ನೀಡಿದೆ. ಆದರೆ ಒಳ ಮೀಸಲಾತಿ ಅನ್ನೋ ಒಂದು ಅದೇನೋ ಅಂತಾರಲ್ಲ, ಅದು ಅಡ್ಡ ಬರ್ತಾ ಇದೆ. ನಮ್ಮ ಪರಿಶಿಷ್ಟ ಜಾತಿ ಅವರಿಗೆ ಒಳ ಮೀಸಲಾತಿದೊಂದು ಕೊರತೆ ಇದೆ. ಏನು ಕೊರತೆ ಅಂದರೆ, ಒಳ ಮೀಸಲಾತಿ ಬಗ್ಗೆ ಹೇಳಬೇಕಂದ್ರೆ, ಮಾನ್ಯ ಆಂಜನೇಯ ಸಾಹೇಬರು, ಮುನಿಯಪ್ಪನವರು, ಇವರೆಲ್ಲ ಒಂದು ಬಣ. ಆಂಜನೇಯ ಸಾಹೇಬರದು, ಮುನಿಯಪ್ಪರದು, ಆಮೇಲೆ ನಮ್ಮ ಎಚ್ ಸಿ ಮಾದೇವಪ್ಪರದು ಇದೊಂದು ಬಣ. ಇನ್ನೊಂದು ಬಣ ನಮ್ಮ ಜಿ ಪರಮೇಶ್ವರ್ ಅವರದು, ಮಲ್ಲಿಕಾರ್ಜುನ ಖರ್ಗೆ ಅವರದು, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರದು, ಇವರದೊಂದು ಬಣ. ಕೊಟ್ಟಿದ್ದು 17% ತಾರತಮ್ಯ ಮಾಡಿ ಉದ್ಯೋಗ ಸಿಗಲಿಕ್ಕೆ ಹೊರಟಿರುವಂಥ ಉದ್ಯೋಗ ಆಕಾಂಕ್ಷಿಗಳಿಗೆ ತೊಂದರೆ ಕೊಟ್ಟರು. ಆ ಒಳ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಅನುಕೂಲ ಆಗಲಿಲ್ಲ. 17% ಕೊಟ್ಟಿದ್ರಲ್ಲಿ 6% ನನಗೆ ಬೇಕಂತ ಈ ಕಡೆ ನಮ್ಮ ಎಚ್ ಸಿ ಮಾದೇವಪ್ಪನವ್ರು ಹೇಳ್ಕೊಂಡು ಹೋದ್ರೆ, ಈ ಕಡೆ ನಮ್ಮ ಜಿ ಪರಮೇಶ್ವರ್ ಅವರು ನನಗೆ 6% ಅಂತ ಹೇಳ್ಕೊಂಡು ಹೋದ್ರು. ಇನ್ನು ಉಳಿದಿದ 5% ಬೋವಿ ಬಂಜಾರ ಕೊರ್ಚಾ ಕೊರ್ಮ ಅಂತ ಕೊಟ್ಟರು. ಅದರಲ್ಲಿ 5% ಈ ಅಲೆಮಾರಿಗಳನ್ನು ಕೂಡ ಸೇರಿಸ್ಕೊಂಡ್ರು. ಎಲ್ಲ ಒಗ್ಗಟ್ಟಾದ ದಲಿತರಿಗೆ 15% ಅಂತ ಇದ್ದಂಥ ದಲಿತರಿಗೆ ಈ ಯಾವಾಗ ವರ್ಗೀಕರಣ ಆಯ್ತಲ್ಲ, ಆವಾಗ 2% ಕೇಂದ್ರ ಸರ್ಕಾರ ಕೊಡ್ತು. ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಏನು 17% 6 ಪ್ಲಸ್ 5 17% ಒಳ ಮೀಸಲಾತಿ ಅಂತ ಜಾರಿಗೆ ತಂದರು. ಅದಕ್ಕೆ ರಾಜ್ಯಪಾಲರು ಇವರು ಮಾಡಿದ್ದ ಒಂದು ಕುತಂತ್ರಗಳು, ಈ ಸರ್ಕಾರ ಮಾಡಿದ ಕುತಂತ್ರಕ್ಕೆ ರಾಜ್ಯಪಾಲರು ಅಂಕಿತ ಹಾಕಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಆ 2% ಅವರು ಕೊಡೋದೇ ಬೇಡ ಅಂತ ಕೇಂದ್ರ ಸರ್ಕಾರ ವಾಪಸ್ ಕಿತ್ಕೊಂತು. 15% ಉದ್ಯೋಗ ಏನು ಒದಗಿ ಬರ್ತಾ ಇದ್ರೆ ಅವರಿಗೆ ಕೊಟ್ಬಿಡಿ. ಉದ್ಯೋಗ ಆಕಾಂಕ್ಷಿಗಳಿಗೆ 15% ಎಲ್ಲರೂ ಅಂದರೆ ಯೂನಿವರ್ಸಲ್ ಆಗಿ ಎಲ್ಲರೂ ಸರಿಸಮನಾಗಿ ಹಂಚ್ಕೊಳ್ಳಿ ಅಂತ ನಮ್ಮ ಪರಿಶಿಷ್ಟ ಜಾತಿಗೆ ಕೊಟ್ಟರು 15%. ಮಾನ್ಯ ಆಂಜನೇಯ ಸಾಹೇಬ್ರೇ, ನೀವು ಹೊಳಲ್ಕೆರೆ ಕ್ಷೇತ್ರದಲ್ಲಿ ನಿಂತಿದ್ರಿ, ಮೊದಲನೇ ಬಾರಿ ಮಾತ್ರ ನೀವು ಗೆದ್ರಿ. ಆಮೇಲೆ ನಿಮ್ಗೆ ಗೆಲ್ಲಿಗೆ ಚಾನ್ಸ್ ಎಲ್ರಿ ಬಂತು? ನಿಮ್ಮ ಜನ ಯಾಕ್ರಿ ಗೆಲ್ಲಿಸ್ತಾರೆ? ಯಾಕಂದ್ರೆ ನೀವು ತಾರತಮ್ಯ ಮಾಡಿ ದಲಿತರನ್ನ ಡಿವೈಡ್ ಮಾಡಿದಂತ ನೀವು ಒಂದು ಕುತಂತ್ರಿ ಅಂತ ಹೇಳ್ಬೋದು. ನಿಮ್ಮನ್ನ ನೀವು ಈ ಕೆಲಸ ಮಾಡಕ್ ಹೊಟ್ಟಿದ್ದೀರ. ನಿನ್ನೆ ಇವ್ರು ಹೇಳ್ತಾರೆ, ನಮ್ಮ ಗೋವಿಂದ ಕಾರಜೋಳ ಅವ್ರು ಹೇಳ್ತಾರೆ, ನಮ್ಮ ಪರ್ಸೆಂಟೇಜ್ ನಮ್ಗೆ 6% ಕೊಟ್ಬಿಡಿ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತಾರೆ. ಒಬ್ರು ಸಂಸದರು ಕಂಡ್ರಿ, ಅವರು ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರು, ಅವ್ರು ಈ ರೀತಿ ಮಾತಾಡ್ತಾರಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ನೆನೆ ಹೇಳ್ತಾರೆ ಅವರು, ನಮಗೆ ಕೊಟ್ಬಿಡಿ 6%, ನಮ್ದು 6% ನಮಗೆ ಕೊಟ್ಬಿಡಿ, ಇನ್ನು ಉಳಿದಿದ್ದು ಏನೋ ನೀವೇನಾದ್ರೂ ಮಾಡ್ಕೊಳ್ಳಿ ಅಂದ್ರೆ. ಸಾರ್ವಜನಿಕವಾಗಿ ಗೆದ್ದು ಬಂದಂತಹ ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ. ನೀವು ಗೆಲ್ಲಬೇಕಾದ್ರೆ ನಿಮ್ಮಿಂದ ಓಟ್ ಹಾಕಿಲ್ಲ ಯಾರೂ. ನರೇಂದ್ರ ಮೋದಿಯವರು, ನಮ್ಮ ಮೋದಿಜಿ ಅವರ ಒಂದು ಸಹಭಾಗಿತ್ವದಲ್ಲಿ ಅವರ ಹೆಸರಲ್ಲಿ ಗೆದ್ದು ಬಂದಂಥವ್ರು ನೀವು. ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವತ್ತೂ ಸೋಲಿಸ್ಬಿಡ್ತಾ ಇದ್ರು. ಆದರೂ ಬಿಜೆಪಿನ ಕೈ ಬಿಡಬಾರ್ದು, ನಮ್ಮ ಮೋದಿಜಿನ ಕೈ ಬಿಡಬಾರ್ದು ಅಂತ ಹೇಳಿ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಮನಸ್ಸು ಮಾಡಿ ನಿಮ್ಮನ್ನು 50,000 ಮತಗಳಿಂದ ಗೆಲ್ಲಿಸಿದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಂಜನೇಯ ಸಾಹೇಬ್ರೆ, ನೀವು ಕೂಡ ಅಷ್ಟೇನೆ. ನೀವು ಈ ಏನು ಒಳ ಮೀಸಲಾತಿ ಅಂತ ಏನು ಮಾಡಿಕೊಂಡು ಒಳ ಮೀಸಲಾತಿ ಆಗೋವರೆಗೂ ನಾವು ಬಿಟ್ಕೊಡಲ್ಲ ಅಂತಿದ್ದೀರಲ್ಲ, ಅದನ್ನ ಬಿಡ್ರಿ. ಈಗೇನು ಉದ್ಯೋಗಕ್ಕೆ ನಿಂತಿರುವಂತಹ ನಮ್ಮ ಉದ್ಯೋಗ ಆಕಾಂಕ್ಷಿಗಳು ಅವರಿಗೆ ಅನುಕೂಲ ಆಗಲಿ, ಅದಕ್ಕಾದ್ರೂ ಸ್ವಲ್ಪ ಬುದ್ಧಿ ಯೂಸ್ ಮಾಡ್ರಿ. ನೀವು
ಆಮೇಲೆ ಜಿ ಪರಮೇಶ್ವರ್ ಸಾಹೇಬ್ರೆ, ನೀವು ಈ ಕಡೆ ಗೃಹ ಮಂತ್ರಿ ಆಗಿದ್ದೀರಿ. ನೀವು ನೋಡಿದ್ರೆ ನೀವೇ ಮುನಿಯಪ್ಪರ ಹತ್ರ, ನಮ್ಮ ಕೆ ಎಚ್ ಮುನಿಯಪ್ಪರ ಹತ್ರ ಮಾತಾಡ್ತೀವಿ ಅಂತ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಆಮೇಲೆ ಇವರು ನಮ್ಮ ಮಾದೇಪ್ಪನವರು ಅವರು ಕೂಡ ಕೊಡ್ತಾರೆ, ಈ ಕಡೆ ನೀವು ಕೊಡ್ತೀರಿ. ಈ ಎಲ್ಲ ಒಳ ಮೀಸಲಾತಿ ಅಂದ್ರೆ ನಿಮ್ದೇನದು? ನೀವು ಸರಿಯಾದ ರೀತಿ ಸರ್ಕಾರ ಆಳ್ವಿಕೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ವಿದ್ಯಾರ್ಥಿಗಳು 56,000 ಜನ ಏನು ವಿದ್ಯಾರ್ಥಿಗಳಿದಾರಲ್ಲ, ಉದ್ಯೋಗ ಆಕಾಂಕ್ಷಿಗಳು, ಅವರು ನಿಮಗೆ ತಕ್ಕ ಮಟ್ಟ ಕಲಿಸ್ತಾರೆ. ಆಮೇಲೆ ಬಂಜಾರ, ಬೋವಿ, ಕೊರ್ಚ, ಕೊರಬ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೀರಿ. ನೀವು ನಿಮ್ದೇ ಆದಂಥ ಸ್ವಾರ್ಥನ ನೀವು ಕೈಗೆತ್ಕೊಂತಿದ್ದೀರಾ. ಸ್ವಾರ್ಥ ಬಿಡ್ರಿ, ನಿಸ್ವಾರ್ಥಿಗಳಾಗ್ರಿ, ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಹೇಳಿ ನಾನು ಇವತ್ತು ಈ ಒಳ ಮೀಸಲಾತಿ ಒಳ ಜಗಳ ಆಗ್ತಿರೋದ್ರಿಂದ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇನೆ, ಉದ್ಯೋಗ ಆರಿಸಿ ಬಂದಂತಹ 56,000 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು. ಸರಿಯಾದ ರೀತಿಯಲ್ಲಿ ತಾರತಮ್ಯವಿರದೆ ಅವ್ರಿಗೆಲ್ಲರಿಗೂ ಉದ್ಯೋಗ ಸಿಗಬೇಕು. ಅದು ಬಿಟ್ಟು ಒಳ ಮೀಸಲಾತಿ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳಿ. ಈಗ ಉದ್ಯೋಗ ಅರ್ಜೆಂಟಲ್ಲಿ ಈಗ ಕೆಲಸ ಬೇಕಂತ ಹೇಳಿ ಸರ್ಕಾರ ಕೆಲಸ ತೆಗೆದುಕೊಳ್ಳಿ 56,000 ಜನಕ್ಕಂತ ಹೇಳಿ ಸರ್ಕಾರ ಆದೇಶ ನೀಡಿರುವಾಗ ನೀವು ಮಧ್ಯದಲ್ಲಿ ಪಿತೂರಿಗಳು, ನಿಮ್ಮ ತಾರತಮ್ಯಗಳು, ಆಮೇಲೆ ದಲಿತರನ್ನು ಹೊಡೆಯುವ ಒಂದು ಹುನ್ನಾರ, ಇವೆಲ್ಲ ಯಾಕ್ರಿ ಮಾಡ್ತೀರಿ? ನೀವೆಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ಇನ್ನೇನ್ರಿ ಹೇಳ್ಬೇಕು ನಿಮ್ಗೆ? ಈ ತರ ಆದ್ರೆ ಹೆಂಗೆ? ಅದು ಬಿಟ್ಟು ನೀವು ಒಮ್ಮತದಿಂದ ನಾವು ಪರಿಶಿಷ್ಟ ಜಾತಿಯವರೆಲ್ಲ ನಾವೆಲ್ಲ ಒಂದು ಅಂತ ಹೇಳಿ ಏನು 15% ಇದೆಯೋ ಅದರಲ್ಲಿ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರು ಕೆಲಸ ಗಿಟ್ಟಿಸ್ಕೊಂತಾರೆ. ತಪ್ಪೇನಿದೆ ಅದರಲ್ಲಿ? ನೀವು ಯಾಕೆ ಮಧ್ಯದಲ್ಲಿ ಎಲ್ಲ ಮಂತ್ರಿಗಳು, ಶಾಸಕರು, ಜನಪ್ರತಿನಿಧಿ ಎಲ್ಲ ಸೇರ್ಕೊಂಡು ಮೂಗು ತೋರಿಸಿ ನಮ್ಮ ಉದ್ಯೋಗ ಆಕಾಂಕ್ಷಿಗಳಿಗೆ ಯಾಕ್ರಿ ಸಾಯಿಸ್ತೀರಿ? ಅದು ಮಾಡಬೇಡಿ ನೀವು. ದಯವಿಟ್ಟು ನೋಡಿ, ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ಯಾರೇ ಮಂತ್ರಿಗಳಾಗಿರಲಿ, ಯಾರೇ ಶಾಸಕರಾಗಿರಲಿ, ಪರಿಶಿಷ್ಟ ಜಾತಿಯಲ್ಲಿ ನಾವೆಲ್ಲ ಒಂದು. ಪರಿಶಿಷ್ಟ ಜಾತಿಯಲ್ಲಿ ನಾವು 15% ಕೊಟ್ಟಿದ್ದಾರೆ, ನಾವೆಲ್ಲರೂ ಒಂದು ಅಂತ ಸೇರ್ಕೊಂಡು ಒಮ್ಮತದಿಂದ ಅವರಿಗೆ ಉದ್ಯೋಗ ಕೊಡೋಣ ಅನ್ನೋದೇ ನನ್ನ ಇವತ್ತಿನ ಈ ವಿಡಿಯೋ ಮುಖಾಂತರ ತಮಗೆ ಕೇಳ್ಕೊತಾ ಇದ್ರಿ. ನಮ್ಮ ಪರಿಶಿಷ್ಟ ಜಾತಿಯಲ್ಲಿ 15% ಒಳ ಮೀಸಲಾತಿ ಕೊಟ್ಟರು. ಏನು ನಮ್ಮ ಜಿ ಪರಮೇಶ್ವರ್ 6% ತಗೊಂಡ್ರು, ಎಚ್ ಸಿ ಮಾದೇವರ 6% ತಗೊಂಡ್ರು, 5% ನಮಗಂತ ಕೊಟ್ಟರು. ಆದರೆ ಈಗ 15% ಇದೆ. ನಾವೆಲ್ಲರೂ ಒಮ್ಮತದಿಂದ ನಾವು ಅವರಿಗೆ ಕೆಲಸ ಸಿಗುವಾಗ ಮಾಡಬೇಕು. ಯಾರಿಗೆ? ಉದ್ಯೋಗ ಆಕಾಂಕ್ಷಿಗಳಿಗೆ. ದಯವಿಟ್ಟು ನಾವು ನಿಮಗೆ ಕೇಳ್ಕೊಳ್ಳೋದಷ್ಟೇ, ನೋಡಿ, ಬೋವಿ, ಬಂಜಾರ, ಕೊರ್ಚ, ಕೊರ್ಮ ಹಾಗೂ ಅಲೆಮಾರಿ ಸಮುದಾಯದವರು ಎಲ್ಲರೂ ಸೇರಿ ನಾವು ಒಮ್ಮತದಿಂದ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಆಮೇಲೆ ಮತ್ತೊಂದು ವಿಷಯವೇನೆಂದರೆ, ಈ ನಮ್ಮ ಬೋವಿ, ಬಂಜಾರ, ಕೊರ್ಚ, ಕೊರ್ಮಾದಲ್ಲಿ ಇರುವಂತಹ ನಮ್ಮ ಸಮುದಾಯದ ಮಂತ್ರಿಗಳೇನಿದ್ದಾರೆ, ಶಾಸಕರೇನಿದ್ದಾರೆ, ಇವರೆಲ್ಲ ಯಾಕೆ ನೀವೆಲ್ಲ ಮಾತಾಡ್ತಾ ಇಲ್ಲ? ಈಗ ನೋಡಿ, ಎಡಗೈಯವರು ಮಾತಾಡ್ತಾರೆ, ಬಲಗೈಯವರು ಮಾತಾಡ್ತಾರೆ. ನಾವು ಬೋವಿ, ಬಂಜಾರ, ಕೊರ್ಚ, ಕೊರ್ಮ ಮಂತ್ರಿಗಳು, ಶಾಸಕರು ನೀವೆಲ್ಲ ಎಲ್ಲಿದ್ದೀರಿ? ನೀವೇ ನಿದ್ದೆ ಮಾಡ್ತಾ ಕುಂತಿದ್ರೇನು? ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಮ್ಮ ಬಂಜಾರ ಸಮುದಾಯದಲ್ಲಿ ಕೂಡ ಸಾಕಷ್ಟು ಮಾಜಿ ಮಂತ್ರಿಗಳಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಎಲ್ಲರೂ ಒಮ್ಮತದಿಂದ. ಆಮೇಲೆ ನಮ್ಮ ಬೋವಿ ಸಮುದಾಯದಲ್ಲಿ ಕೂಡ ಮಾಜಿ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಕೊರ್ಚ, ಕೊರ್ಮದಲ್ಲಿ ಕೂಡ ಇದ್ದಾರೆ. ಯಾಕೆ ನೀವೆಲ್ಲ ಚಕ್ರ ಎತ್ತುತ್ತಾ ಇಲ್ಲ? ಎಲ್ಲ ನೀವು ಅವರಿಗೆ ಬಿಟ್ಕೊಟ್ಬಿಟ್ರೆ ಇವ್ರು ಯಾರು ಮಾತಾಡ್ತಾ ಇಲ್ಲ ಅಂತೇಳಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾರೆ. ಇದು ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸ್ವಾರ್ಥ ಬೇಡ, ನಾವು ನಿಸ್ವಾರ್ಥಿ ಆಗೋಣ. ನಮ್ಮದು ಒಂದೇ ಗುರಿ. ಪರಿಶಿಷ್ಟ ಜಾತಿಯಲ್ಲಿ 15% ಇದೆ, ಅದು ಸರಿಸಮವಾಗಿದೆ, ಎಲ್ರಿಗೂ ಇದೆ. ಹಾಗಾಗಿ ಉದ್ಯೋಗ ಆಕಾಂಕ್ಷಿಗಳು ಯಾರಿದಾರಲ್ವಾ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉದ್ಯೋಗ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ತಾಯಿ ಭುವನೇಶ್ವರಿ, ಜೈ ಸೇವಾಲಾಲ್.